ಶಾಸ್ತ್ರದಲ್ಲಿ ಹೇಳಿದ ಕ್ರಮವನ್ನು ಅವರು ತಿಳಿದಿಲ್ಲ. ಆದರೆ ಹುಟ್ಟಿನ ಒಟ್ಟಿಗೆ ಅವರಿಗೆ ಸಾತ್ವಿಕವಾದ ಶ್ರದ್ಧೆ ಇದೆ ಅಂತಾದರೆ ಅವರು ದೇವತೆಗಳ ಆರಾಧನೆಯನ್ನೇ ಮಾಡ್ತಾರೆ. ಅವರು ದೇವತೆಗಳ ಆರಾಧನೆ ಮಾಡಲಿಕ್ಕೆ ಕಾರಣವಾದದ್ದು ಅವರ ಹುಟ್ಟಿನ ಒಟ್ಟಿಗಿರುವಂತಹ ಸಾತ್ವಿಕವಾದ ಗುಣ. ನಿಮಗೆ ಸುಮ್ಮನೆ ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ. ನೀವು ಬ್ಯಾಸ್ಕೆಟ್ ತೊಗೊಂಡು ತರಕಾರಿ ತರಲಿಕ್ಕೆ ಅಂಗಡಿಗೆ ಹೋದ್ರಿ. ನಿಮ್ಮದು ಮಡಿ ತರಕಾರಿನೇ ಅಂಗಡೀಲಿರಬೇಕು ಅಂತಿಲ್ಲ. ಅವ್ರವ್ರ ಯೋಗ್ಯತೆಗೆ ಅನುಗುಣವಾದ ತರಕಾರಿನ ತರ್ತಾರಿಯೇ ವಿನಃ ಎಲ್ಲರೂ ಒಂದೇ ಬಗೆಯ ತರಕಾರಿಯನ್ನು ತರೋಲ್ಲ. ಯಾರಿಗೆ ಯಾವುದು ಸಾತ್ವಿಕವಾದದ್ದು ಬೇಕೋ ಅದನ್ನೇ ತೊಗೊಂಡು ಬರ್ತಾರೆ. ಮಾರ್ಕೆಟಲ್ಲಿ ಎಲ್ಲ ಇರುತ್ತೆ. ನೀವು ನಿಮ್ಮ ಯೋಗ್ಯತೆಗೆ ಅನುಗುಣವಾದದ್ದನ್ನು ತೊಗೊಳ್ತೀರೇ ವಿನಃ ಬೇರೆದನ್ನು ತೊಗೊಳ್ಲಿಕ್ಕೆ ಹೋಗೋಲ್ಲ. ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ ಹೋಗೋಲ್ಲ. ಹಾಗೆ ಯಾರು ಯಾವುದೇ ಕರ್ಮವನ್ನು ಮಾಡ್ತಾರೆ ಆ ಕರ್ಮದ ಹಿನ್ನೆಲೆಯಲ್ಲಿ ಅವರ ಸ್ವಾಭಾವಿಕವಾದ ಶ್ರದ್ಧೆ ಕಾರಣವಾಗತ್ತೆ. ಸ್ವಾಭಾವಿಕವಾದ ಶ್ರದ್ಧೆಯ ಜೀವನ ಕಡೆಯಿಂದ ಕರ್ಮವನ್ನು ಮಾಡಿಸತ್ತೆ. ಶಾಸ್ತ್ರದ ವಿಧಿಯನ್ನು ಅರಿತಿಲ್ಲದವರು ರಾಜಸ ಶ್ರದ್ಧೆ ಯಾರಿಗೆ ಸ್ವಾಭಾವಿಕವಾಗಿದೆ ಅವರು ರಾಕ್ಷಸರೇ ಮೊದಲಾದವರನ್ನು ಆರಾಧನೆ ಮಾಡ್ತಾರೆ. ಶಾಸ್ತ್ರದ ವಿಧಿ ತಿಳಿಯದ ತಾಮಸಿ ಸ್ವಭಾವದ ಜನ ಏನಿದ್ದಾರೆ ಅವರು ಕ್ಷುದ್ರ ದೇವತೆಗಳ ಭೂತಗಳ ಆರಾಧನೆಯನ್ನು ಮಾಡಿ ಕ್ಷುದ್ರ ಕಾಮನೆಯನ್ನು ಪಡಿತಕ್ಕಂಥದ್ದು. ಅಶಾಸ್ತ್ರಂ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂಚೈವಾಂತ ಶರೀರಸ್ಥಂ ತಾನ್ ವಿದ್ಯಾ ಅಸುರ ನಿಶ್ಚಯಾನ್. ಕೆಲವು ಶಾಸ್ತ್ರಗಳಲ್ಲಿ ಕೆಲವು ಸಂಪತ್ತನ್ನು ಕೆಲವನ್ನು ಪಡಿಬೇಕು ಅಂತಾದರೆ ತುಂಬ ಕಠಿಣವಾದ ತಪಸ್ಸನ್ನು ಹೇಳುತ್ತೆ. ಅದನ್ನು ಮಾಡುವವರು ಕೂಡ ಡಂಬಾಚಾರದಿಂದ ಕೂಡಿರ್ತಾರೆ, ಅಹಂಕಾರದಿಂದ ಕೂಡಿರ್ತಾರೆ. ಏನು ಪಡಿಬೇಕು ಅನ್ನುವ ಆಸೆ ಇದೆ, ಏನು ಪಡಿಬೇಕು ಅನ್ನುವ ವಿಷಯದಲ್ಲಿ ಆಸಕ್ತಿ ಇದೆ, ಅದನ್ನು ಪಡಿತೀನಿ ಅಂತ ಆಗ್ರಹ. ನೋಡಿ, ಸಾತ್ವಿಕರಲ್ಲಿ ಈ ಆಗ್ರಹ ಇರಬಾರ್ದು. ಸಾತ್ವಿಕನಾದವ ಸತ್ಕರ್ಮವನ್ನು ಮಾಡ್ತಾನೆ, ಮೋಕ್ಷ ಕೊಡಲೇಬೇಕು ಅಂತ ಫೋರ್ಸ್ ಮಾಡಲ್ಲ ದೇವರನ್ನ. ಏನು ಕೇಳೋ ಹಾಗೆ ಇಲ್ಲ, ಸುಮ್ಮ ಕರ್ಮ ಮಾಡಬೇಕು. ಭಗವಂತ ನಿನ್ನ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ, ಕೊಡೋದು ಬಿಡೋದು ನಿನಗೆ ಬಿಟ್ಟದ್ದು. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಅವರಿಗೆ ಮಾಡುವ ಕರ್ಮದ ಹಿನ್ನೆಲೆಯಲ್ಲಿರುವ ಫಲದ ಮೇಲೆ ಆಗ್ರಹ ಇಲ್ಲ. ಕೆಲವರು ಡಂಬಾಚಾರದಿಂದ ಮಾಡಿ ಅಹಂಕಾರದಿಂದ ಮಾಡಿ ನಮಗಲ್ಲದೆ ಇನ್ಯಾರಿಗೆ ಸಿಗುತ್ತೆ. ಯಾವ ಜನ ಹೀಗಿರ್ತಾರೋ ಅವರು ಒಳಗಿರುವ ನನ್ನನ್ನು ಮರೆತು ಬಿಡ್ತಾರೆ, ಒಳಗಿರುವ ತತ್ವಾಭಿಮಾನಿಗಳನ್ನು ಮರೆತು ಬಿಡ್ತಾರೆ. ಎಲ್ಲರ ಅಂತರ್ಯಾಮಿಯಾಗಿ, ಎಲ್ಲರ ಅಂತರ್ಯಾಮಿ ಅಂದರೆ ಜೀವರ ಅಂತರ್ಯಾಮಿಯಾದ ತತ್ವ ಅಭಿಮಾನಿ ದೇವತೆಗಳು, ತತ್ವಾಭಿಮಾನಿಗಳ ಅಂತರ್ಯಾಮಿಯಾದ ವಾಯುದೇವರು, ವಾಯುದೇವರ ಅಂತರ್ಯಾಮಿಯಾಗಿರುವ ನನ್ನನ್ನು ಮರೆತು ತಾವೇ ಎಲ್ಲ ಮಾಡ್ತಾ ಇದ್ದೇವೆ, ನಮ್ಮಿಂದಲೇ ಎಲ್ಲ ನಡೀತಾ ಇದೆ, ನಾನಿದು ಮಾಡಿದ್ದೇನೆ, ನನಗಿದು ಸಿಕ್ಕೇ ಸಿಗುತ್ತೆ, ನನ್ನ ಬಿಟ್ಟರೆ ಇನ್ಯಾರಿಗೆ ಸಿಗುತ್ತೆ, ಇದೇ ಮೊದಲಾದ ದುರ್ಭಾವನೆಯಿಂದ ಮಾಡ್ತಾರಲ್ಲ ಅವರನ್ನು ಆಸುರಿ ಸ್ವಭಾವದವರು ಅಂತ ತಿಳ್ಕೋ. ಇದು ಆಸುರ ಸ್ವಭಾವ. ಅಸುರ ನಿಶ್ಚಯ ಯೇಷಾಂತೆ ಅಸುರ ನಿಶ್ಚಯ. ದೇವಾಸ್ತು ಸಾತ್ವಿಕ ಪ್ರೋಕ್ತ ದೈತ್ಯ ರಾಜಸ ತಾಮಸಾಹ. ಈ ಅಸುರರಾದವರು ಅವರು ಹಸು ಅಂದರೆ ಇಂದ್ರಿಯಗಳು, ಅದರಲ್ಲೇ ಅವ್ರಿಗೆ ಯಾವಾಗಲೂ ಆಸಕ್ತಿ. ಇಂದ್ರಿಯಗಳಲ್ಲಿ ಲೋಲುಪ್ತರಾಗಿ ಇದನ್ನು ಪಡಿಬೇಕು ಅದನ್ನು ಪಡಿಬೇಕು ಅಂತ ಇರ್ತಾರೆ. ಅವರೆಲ್ಲ ಅಸುರರು ಅಂತ ತಿಳ್ಕೊ. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ ಯಜ್ಞ ತಪಸಸ್ತತಃ ದಾನಂ ತೇಷಾಂ ಭೇದಾಂ ಇಮಂ ಶೃಣು. ಮೂರು ಬಗೆಯ ಜನ, ಸಾತ್ವಿಕರು, ರಾಜಸರು, ತಾಮಸರು. ಅವರಿಗೆ ಪ್ರಿಯವಾದ ಆಹಾರದಲ್ಲಿಯೇ ಅವ್ರಿಗೆ ಯಾವುದು ತುಂಬ ಪ್ರೀತಿ ಅದರ ಮೇಲೆ ಅವರು ಎಂಥವ್ರು ಅಂತ ಗುರುತಿಸಬಹುದು. ಅದನ್ನು ಹೇಳ್ತೇನೆ ಕೇಳು. ಆ ಮೂರು ಜನದ ಆಹಾರದ ಕ್ರಮವೇ ಬೇರೆ, ಅವರ ಯಜ್ಞವೇ ಬೇರೆ, ಅವರ ತಪಸ್ಸೇ ಬೇರೆ. ಎಲ್ಲರೂ ದಾನ ಮಾಡ್ತಾರೆ, ರಾಜಸರು ಮಾಡ್ತಾರೆ, ಸಾತ್ವಿಕರು ತಾಮಸರು ಮಾಡ್ತಾರೆ.
ದಾನ ಅನ್ನುವ ಕ್ರಿಯೆ ಒಂದೇ. ನೋಡಿ, ಕೃಷ್ಣ ಮಗುವಾಗಿ ಬಂದಾಗ ಪೂತನಿ ಹಾಲು ಕೊಟ್ಟಳು. ಹಾಲು ಕೊಟ್ಟದ್ದು ಒಂದೇ, ಕೊಟ್ಟವ್ರು ಇಬ್ಬರದು ಬೇರೆ ಬೇರೆ ಸ್ವಭಾವ. ಕೊಟ್ಟವ್ರು ಇಬ್ಬರು ಯಾರು? ದೇಹದ ಒಳಗಿದ್ದದ್ದು ಎರಡು ಜೀವ. ಒಂದು ತಾಟಕಿ, ರಾಮಾಯಣದ ತಾಟಕಿ, ಇನ್ನೊಂದು ದೇವಲೋಕದ ಊರ್ವಶಿ. ಇಬ್ಬರಿಗೆ ಒಂದೇ ದೇಹ, ಪೂತನ ಅನ್ನುವ ದೇಹ. ಆ ದೇಹದ ಒಳಗಿದ್ದ ಎರಡು ಜೀವ ಕೊಟ್ಟದ್ದು ಕಾರ್ಯ ಒಂದೇ, ಅದೇನು? ಹಾಲು. ಆ ಕೊಡುವಾಗ ಸ್ವಭಾವ ಏನಿತ್ತು? ಉತ್ತಮಳಾದ ದೇವತಾ ಸ್ತ್ರೀಯಾದ ಊರ್ವಶಿಗೆ ಅರ್ಪಣೆಯ ಭಾವ, ಕೊಡುವ ಭಾವ ಇತ್ತು. ತಾಟಕಿಗೆ ಕೊಡುವ ಭಾವ ಅಲ್ಲ, ಕೊಲ್ಲುವ ಭಾವ ಇತ್ತು. ಕೊಲ್ಲುವ ಭಾವನೆಯಿಂದ ಕೊಟ್ಟ ತಾಟಕಿ ಕೆಳಗಿನ ಲೋಕಕ್ಕೆ ಹೋದರೆ ಅರ್ಪಣ ಭಾವ. ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ, ತನು ನಿನ್ನದು, ಜೀವನ ನಿನ್ನದು ಅಂತ ಅರ್ಪಣೆಯ ಭಾವ. ಆದ್ದರಿಂದ ನೀವು ಮಾಡುವ ಕರ್ಮ ಒಂದೇ ಇದ್ದರೂ ದೇವರು ಫಲವನ್ನು ಹೇಗೆ ಕೊಡ್ತಾನೆ ಅಂದರೆ, ನೀವು ಕೊಡುವ ಪದಾರ್ಥ ನೋಡಿ ಕೊಡಲ್ಲ, ಆ ಪದಾರ್ಥದ ಹಿನ್ನೆಲೆಯಲ್ಲಿರುವ ನಿಮ್ಮ ಭಾವ, ನಿಮ್ಮದು ಸಹಜವಾದ ಸ್ವಭಾವ, ಅದು ಸಾತ್ವಿಕವ, ರಾಜಸವ, ತಾಮಸವ. ದೇವರಿಗೆ ನೀವು ಕೊಡೋ ಯಾವ ಐಟಮ್ಮೂ ಬೇಡ. ಯಾಕಂದರೆ ಅವನು ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಆಪ್ತ ಕಾಮಸ್ಯ ಕಾಸ್ಪೃಹ. ಎಲ್ಲ ಬಗೆಯಿಂದ ಪರಿಪೂರ್ಣನಾದ ಪರಮಾತ್ಮನಿಗೆ ಏನು ಕೊಟ್ಟು ನಾವು ಅವನನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ? ಅವನ ಮೆಚ್ಚುಗೆಗೆ ನೀವು ಪಾತ್ರರಾಗಬೇಕಾದ್ರೆ ನೀವು ಕೊಡುವ ವಸ್ತು ಅದಕ್ಕೆ ಕಾರಣ ಆಗಲ್ಲ, ಅದರ ಹಿನ್ನೆಲೆಯಲ್ಲಿ ಹುಟ್ಟಿನ ಒಟ್ಟಿಗಿರುವ ಭಾವ, ಸಹಜವಾದ ಸ್ವಭಾವ ಕಾರಣ ಆಗತ್ತೆ. ಕೃಷ್ಣ ಬೇಕಂದಾಗೆಲ್ಲ ಹೇಳುವವ ಅಲ್ಲ. ಕೃಷ್ಣ ಆಗೇನೋ ಹೇಳಲಿಕ್ಕೆ ಶುರು ಮಾಡಿದೆ, ಬ್ಯಾಟ್ಲ್ ಫೀಲ್ಡ್ ಇತ್ತು, ಯುದ್ಧದ ಪ್ರಸಂಗ ಇರ್ತಿತ್ತು, ನನಗೂ ಟೈಮ್ ಇರಲಿಲ್ಲ, ಅರ್ಜೆಂಟಲ್ಲಿದ್ದೆ, ಇವತ್ತು ಸಂಡೇ, ನಾನು ಫ್ರೀ ಇದ್ದೀನಿ, ನೀನು ಫ್ರೀ ಇದೆಯಾ, ಇವತ್ತು ಭಗವದ್ಗೀತೆ ಹೇಳಲ್ಲ. ಅವನು ಹೇಳಲಿಕ್ಕೆ ಅವನಿಗೆ ಮನಸ್ಸು ಬಂದಿದೆ, ಕೇಳಿಬಿಡಿ. ದೊಡ್ಡವ್ರು ಯಾವಾಗಲೂ ನಮ್ಮ ಕರೆದು ಹೇಳಲ್ಲ, ಹೇಳ್ದಾಗ ಕೇಳಿಬಿಡಿ. ದೊಡ್ಡವ್ರು ತುಂಬ ದಿನ ಇರಲ್ಲ, ಹೋಗೋದ್ರೊಳಗೆ ಏನು ಹೇಳ್ತಾರ ಅದನ್ನು ಕೇಳಿ, ಹೋದ್ಮೇಲೆ ನೀವು ಕೇಳೋ ಹಾಗಿಲ್ಲ, ಅವ್ರು ಹೇಳೋ ಹಾಗಿಲ್ಲ. ಕೃಷ್ಣ ಹೇಳ್ತಾನೆ, ಅರ್ಜುನ ಹೇಳ್ತಾನೆ, ಗೊತ್ತಿದೆ ಅರ್ಜುನನಿಗೆ, ಜಾನಂತೋಪಿ ವಿಶೇಷಾರ್ಥಜ್ಞಾಯ. ಏನಾದರೂ ದೇವರ ಬಾಯಲ್ಲಿ ವಿಶೇಷ ಬರುತ್ತಾ ಅಂತ. ಮತ್ತೆ ತಾನು ತಿಳಿದಿದ್ದೇ ಸರಿಯಲ್ಲ, ದೊಡ್ಡವ್ರು ಹೇಳಬೇಕು, ಅದು ಸ್ಥಾಪನೆ ಆಗಬೇಕು ಜಗತ್ತಿನಲ್ಲಿ. ಪೃಚ್ಛಂತಿ ಸಾಧವೋ ಯಸ್ಮಾತ್ತೇನ ಪೃಚ್ಛಸಿ ಪಾರ್ಥಿವ. ಪಾರ್ಥ ಯಾಕೆ ಕೇಳ್ತಾ ಇದ್ದಾನೆ? ನೀನು ಇತ್ತೀಚೆಗೆ ಹುಟ್ಟಿದವ, ಸೂರ್ಯ ಯಾವತ್ತೋ ಹುಟ್ಟಿದವ, ಅವನಿಗೆ ನೀನು ಉಪದೇಶ ಮಾಡಿದೀಯಾ ಅಂತ ಹೇಗೆ ನಂಬೋದು ಅಂತ ಅವನು ಪ್ರಶ್ನೆ ಮಾಡಿದಾಗ, ಭಗವತ್ ಪೂಜಾ ರೂಪವಾಗಿ ಜೀವ ನಿವೃತ್ತ ಕರ್ಮಾನುಷ್ಠಾನ ಮಾಡಬೇಕಾದರೆ ಭಗವಂತನಲ್ಲಿ ಅಂಥ ವಿಶೇಷತೆ ಏನಿದೆ? ಅವನು ಸ್ವತಂತ್ರ, ಜೀವರಿಗಿಂತ ಭಿನ್ನ. ಇದಕ್ಕೆ ಪ್ರಮಾಣ ಏನು? ಇದೆಲ್ಲ ತಿಳ್ಕೊಳ್ಬೇಕವನು. ಅದಕ್ಕಾಗಿ ಭಗವಂತನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಕೃಷ್ಣ ಅಂದ, ನೋಡು ಅರ್ಜುನ, ನೀನು ತುಂಬ ಬಾರಿ ಹುಟ್ಟಿದೀಯ, ನಾನು ತುಂಬ ಬಾರಿ ಹುಟ್ಟಿದ್ದೀನಿ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ. ಅರ್ಜುನ, ತುಂಬ ಬಾರಿ ಹುಟ್ಟಿದೀಯ, ನಾನು ತುಂಬ ಬಾರಿ ಹುಟ್ಟಿದ್ದೀನಿ. ಹೌದಾ? ಅರ್ಜುನ ಅಂದ, ಹಾಗಾರಿಬ್ರು ಸೇಮ್ ಟು ಸೇಮ್ ಅಂದ. ದೇವರಂದ, ಸೇಮ್ ಟು ಸೇಮ್ ಅಂತ ತಿಳ್ಕೊಂಡ್ರೆ ನಿನ್ನ ಜನ್ಮಕ್ಕೆ ಸೇಮ್. ನನಗೂ ನಿಂಗೂ ಒಂದು ದೊಡ್ಡ ವ್ಯತ್ಯಾಸ ಇದೆ. ನೀನು ಎಷ್ಟು ಬಾರಿ ಹುಟ್ಟಿದ್ದೀಯ, ನಾನು ಎಷ್ಟು ಬಾರಿ ಹುಟ್ಟಿದ್ದೇನೆ, ಏನೆಲ್ಲ ಮಾಡಿದ್ದೇನೆ ನಂಗೆ ಗೊತ್ತಿದೆ, ನಿಂಗೆ ಗೊತ್ತಿಲ್ಲ. ಒಂದೇ ನನಗೂ ನಿಂಗೂ ಇರೋ ವ್ಯತ್ಯಾಸ. ಎಷ್ಟು ಜನ್ಮಗಳನ್ನು ನಾನು ಎತ್ತಿದೆ, ಏನೆಲ್ಲ ಕರ್ಮಗಳನ್ನು ಮಾಡಿದೆ, ಅದರ ಎಲ್ಲದ ಪರಿಚಯ ನಿನಗಿಲ್ಲ. ನಿಂಗೆ ನಂದು ಮಾತ್ರ ಇಲ್ಲ ಅಲ್ಲ, ನಿಂದು ನಿಂಗೆ ಗೊತ್ತಿಲ್ಲ. ನೀನು ಎಷ್ಟು ಸತಿ ಹುಟ್ಟಿದೆಯಾ, ಏನು ಮಾಡಿದೆಯಾ, ಅದು ನಿಂಗೆ ಗೊತ್ತಿಲ್ಲ. ನಿಂಗೆ ಎರಡು ಗೊತ್ತಿಲ್ಲ, ನಂಗೆ ಎರಡೂ ಗೊತ್ತಿದೆ.
ನಿಂಗೆ ಗೊತ್ತಿಲ್ಲದ ಎರಡು ಯಾವುದಂದರೆ ನನ್ನ ಬಗ್ಗೆನೂ ಗೊತ್ತಿಲ್ಲ, ನಿನ್ನ ಬಗ್ಗೆನೂ ಗೊತ್ತಿಲ್ಲ. ನನಗೆ ನನ್ನ ಬಗ್ಗೆನೂ ಗೊತ್ತು, ನಿನ್ನ ಬಗ್ಗೆನೂ ಗೊತ್ತು. ಇದು ನನಗೆ ನಿನಗೆ ಇರುವಂತಹ ದೊಡ್ಡ ವ್ಯತ್ಯಾಸ. ಅಂದರೆ ನಾವು ದೇವರಲ್ಲಿ ಎಲ್ಲ ಕರ್ಮಗಳನ್ನು ಭಗವಂತನ ಪೂಜಾ ರೂಪವಾಗಿ ಮಾಡಬೇಕಾದ್ರೆ ದೇವರ ಅವತಾರಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು. ಭಗವಂತನ ಅವತಾರಗಳು ಅನಂತ, ಜೀವಗಳು ಕೂಡ ಅನಂತ. ನಾವು ತುಂಬ ಸತಿ ಹುಟ್ಟಿದ್ದೇವೆ, ದೇವರು ತುಂಬ ಸತಿ ಹುಟ್ಟಿದ್ದ. ಜೀವರಿಗೆ ತನ್ನ ಸಮಗ್ರ ಹುಟ್ಟಿನ ಪರಿಚಯ ಇಲ್ಲ. ಭಗವಂತನ ಅವತಾರಗಳನ್ನು ಪರಿಪೂರ್ಣವಾಗಿ ತಿಳಿಯುವ ಯೋಗ್ಯತೆ ಇಲ್ಲ. ಆದರೆ ಭಗವಂತನಿಗೆ ತನ್ನ ಸಮಗ್ರ ಅವತಾರಗಳ ಬಗ್ಗೆ, ಜೀವರ ಹುಟ್ಟಿನ ಬಗ್ಗೆ ಎಲ್ಲವನ್ನೂ ಕೂಡ ಭಗವಂತ ತಿಳಿದಿದ್ದಾನೆ. ಅದಕ್ಕೆ ದೇವರಿಗೆ ಸರ್ವಜ್ಞ ಅಂತ ಕರೀತಾರೆ, ನಮಗೆ ಅಲ್ಪಜ್ಞ ಅಂತ ಕರೀತಾರೆ. ದಾಸರು ಅದನ್ನೇ ಅಂತಾರೆ, ಹರಿ ಮುಕುಂದನು ನೀನು ಹುಳ ನಾನು, ಏತರವ ನಾನಯ್ಯ ನಿನ್ನ ಮುಂದೆ. ಭಗವಂತ ಇಷ್ಟು ಎತ್ತರದವ, ಇಷ್ಟು ದೊಡ್ಡವ, ಮೋಕ್ಷಪ್ರದನಾದ ಮುಕುಂದ, ಸರ್ವಜ್ಞ ಶಿಖಾಮಣಿ, ಏನು ಅರಿಯದ ಮಂದ ಮತಿ ನಾನು ಹುಳ ನರಜನ್ಮ ಹುಳ ನಾನು, ಅರಿಯದ ಮಂದ ಮತಿ ನಾನು ಹುಳ ನರಜನ್ಮ ಹುಳ ನಾನು. ಹಾಗಾದರೆ ಭಗವಂತನ ಹುಟ್ಟಿನ ರಹಸ್ಯ ಏನು? ದೇವ್ರ ಹುಟ್ಟಿಗೂ ನಮ್ಮ ಹುಟ್ಟಿಗೂ ಏನು ವ್ಯತ್ಯಾಸ, ಮತ್ತೇನಿದೆ? ಕೃಷ್ಣ ಹೇಳ್ತಾನೆ, ಅಜೋಪಿ ಸನ್ನವ್ಯಯ ಆತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯ. ಅಜೋಪಿ, ಅಜ, ಅಜ ಅಂದರೆ ಜ ಅಂದರೆ ಹುಟ್ಟು, ಅಜ ಅಂದರೆ ಹುಟ್ಟಿಲ್ಲದವ. ಹುಟ್ಟಿಲ್ಲದವನಾದರೂ ಕೂಡ ನನಗೆ ಹುಟ್ಟೇ ಇಲ್ಲ, ಆದರೂ ಕೂಡ ಹುಟ್ಟುತ್ತೇನೆ. ಅವ್ಯಯಾತ್ಮ, ವಿಕಾರರಹಿತನಾದವ. ನಾನು ಹುಟ್ಟಿದೆ, ಬೆಳೆದೆ, ದೊಡ್ಡವನಾದೆ, ಮುಪ್ಪು ಬಂತು, ಸತ್ತೆ, ಇವ್ಯಾವು ನನಗಿಲ್ಲ. ನಂದು ವಿಕಾರ ಇಲ್ಲ, ಚೇಂಜಸ್ ಇಲ್ಲ ಬಾಡಿ ಒಳಗೆ. ನಮ್ಮದೆಲ್ಲ ಭಾರಿ ಚೇಂಜಸ್ ರೀ. ಪುಟ್ಟು ಮಗು ಇರುವಾಗ ಒಂಥರ ಇರ್ತೀವಿ, ಸ್ವಲ್ಪ ದೊಡ್ಡವರಾದ್ಮೇಲೆ ಒಂಥರ. ಮ್ಯಾಕ್ಸಿಮಮ್ ಚೆನ್ನಾಗಿರೋದು ಯಾವಾಗ ಅಂದರೆ ಮದುವೆ ಟೈಮಲ್ಲಿ. ಅದಕ್ಕೆ ಅದನ್ನು ಆಲ್ಬಂಬಲ್ಲಿ ಹಾಕಿ ಇಟ್ಕೊಂಡಿರ್ತಾರೆ. ಆಲ್ಬಂಬು ಮೇಲೆ ಹೋಗೋವರೆಗೂ ಅದನ್ನು ನೋಡ್ತಾನೇ ಇರ್ತೀವಿ, ಹೇಗಿದ್ದೆ ಹೇಗಾದೆ, ಹೇಗಿದ್ದೆ ಹೇಗಾದೆ ಅಲ್ವಾ. ನಮ್ಮನ್ನು ನೋಡಿಕೊಂಡು ಕೆಲವು ಇದು ನೀವೇನಾ ಅಂತ ಕೇಳ್ತಿದ್ರೆ ನಮಗೇನೋ ನಾವೇ ರೀ, ಹೇಗಿದ್ದೆ ರೀ, ಹೀಗಾದೆ ಅಂತ ಇರ್ತೀವಿ. ಈ ಒಂದು ಚೇಂಜಸ್ಸು ದೇವರಿಗೆ ಇಲ್ಲ, ವಿಕಾರ ಇಲ್ಲ ಅವನಿಗೆ. ಅವನು ಅವ್ಯಯ, ಕೂಟಸ್ಥ, ಒಂದೇ ರೀತಿ ಇರ್ತಾನ. ನೀವು ಎಲ್ಲಿಯಾದರೂ ಕೃಷ್ಣನಿಗೆ ಬಿಳಿ ಮೀಸೆ, ಬಿಳಿ ಗಡ್ಡದ ಕೃಷ್ಣನ ನೋಡಿದ್ದೀರಾ? ತಲೆ ಕೂದಲೆಲ್ಲ ಬೆಳ್ಳಗಾಗಿರೋದು ನೋಡಿದ್ದೀರಿ? ಇಲ್ಲೇ ಇಲ್ಲ ರೀ. ಅವು ಯಾವಾಗಲೂ ಚಿಮ್ಮುವ ತಾರುಣ್ಯ ಅವನದು. ಮುದ್ದು ಸುರಿಯುವ ಮುಖವನೇ ಕಂಡೇನೋ ಕೃಷ್ಣ ನಿನ್ನಯ್ಯ ದಿವ್ಯ ಮಂಗಳ ಮೂರ್ತಿಯ. ನಮ್ದು ಎಂಥ ಮಂಗಳ ಮೂರ್ತಿ, ನಾವು ಎಂಥವ್ರು ಅಂದರೆ ಬೆಳಗಾಗಿ ಎದ್ದು ಒಮ್ಮೊಮ್ಮೆ ಅಪ್ಪಿ ತಪ್ಪಿ ಕನ್ನಡಿ ನೋಡಿಕೊಂಡ್ರೆ ನಮಗೆ ಗಾಬರಿ ಆಗ್ಬಿಡುತ್ತೆ. ನಾವೇನ ಇದು ಅಂತ ಭಯ ಬರಬೇಕು, ಅಷ್ಟು ಕೆಟ್ಟದಾಗಿರ್ತೀವಿ. ದೇವರ ಹಾಗಿಲ್ಲೇ ಇಲ್ಲ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್. ಸಕಲ ಪ್ರಾಣಿ ಪ್ರಪಂಚಕ್ಕೆ ಒಡೆಯನಾದರೂ ಕೂಡ ತನ್ನ ಅಧೀನವಾದ ಪ್ರಕೃತಿಯನ್ನು ಅಧಿಷ್ಠಾನ ಮಾಡಿಕೊಂಡು ನನ್ನ ಇಚ್ಛೆಯಿಂದ ಮತ್ತೆ 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 ಹುಟ್ಟಿ ಬರ್ತೇನೆ. ನನ್ನ ಹುಟ್ಟಿಗೆ ಯಾವುದು ಕಾರಣ ಇಲ್ಲ. ಭಗವಂತನಿಗೆ ಹುಟ್ಟೇ ಇಲ್ಲ, ಅವನ ದೇಹಕ್ಕೆ ಅಳಿವಿಲ್ಲ. ಎಲ್ಲ ಪ್ರಾಣಿಗಳಿಗೆ ಆ ಭಗವಂತ ಒಡೆಯನಾಗಿದ್ದಾನೆ. ಅವನು ಬೇಕಂದಾಗ ಬೇಕಾದಷ್ಟು ರೂಪವನ್ನು ತಾಳುವಂತಹ ಶಕ್ತಿ ಉಳ್ಳವ. ಅವನು ಅವತಾರ ಮಾಡಿದಾಗಲೂ ಅವನದು ಪ್ರಾಕೃತವಾದ ಪ್ರಕೃತಿ ಸಂಬಂಧವಾದ ದೇಹ ಅವನಿಗಿಲ್ಲ. ಅವನು ಅಪ್ರಾಕೃತ, ಅವ ಬಾಡಿಯೂ ಅಪ್ರಾಕೃತ. ನಾವು ಜೀವ ಅಪ್ರಾಕೃತನಾದರೂ ಅವನ ತೆಗೆದುಕೊಳ್ಳುವ ದೇಹ ಇದೆಯಲ್ಲ ಅದು ಪ್ರಾಕೃತ. ದೇಹ ಪ್ರಾಕೃತ, ಒಳಗೆ ಜೀವ ಅಪ್ರಾಕೃತ. ಆದರೆ ಭಗವಂತ ಅವನೂ ಪ್ರಾಕೃತ, ಅವನಿಗಿಂತ ಅವನೂ ಅಪ್ರಾಕೃತ, ಅವನಿಗಿಂತ ಭಿನ್ನವಾದ ಅವನ ದೇಹವೇ ಇಲ್ಲ ಅವನು. ಮತ್ತೆ
ಅವನ ಹುಟ್ಟಿನ ಕಾರಣ ಇದೆಯಲ್ಲ ಅದು ಬಹಳ ಅಪೂರ್ವ. ಏನಂದರೆ ನಾವೆಲ್ಲ ಹುಟ್ಟೋದು ಹಿಂದಿನ ಕರ್ಮ ಕಳ್ಕೊಳ್ಳಿಕ್ಕೆ ರೀ. ಹಿಂದಿನ ಜನ್ಮಗಳ ಕರ್ಮವನ್ನು ಕಳೆದುಕೊಳ್ಳುವ ಸಲುವಾಗಿ ಕರ್ಮಕ್ಷಯಾಯ ಭೋಗಾರ್ಥಂ ಜಗದ್ಗುರು ಮಧ್ವಾಚಾರ್ಯರು ಸ್ಪಷ್ಟಪಡಿಸಿ ಹೇಳ್ತಾರೆ. ನಮಗೆಲ್ಲ ದೇಹ ಯಾಕೆ ಬರುತ್ತೆ ಅಂದರೆ ಹಿಂದಿನ ಜನ್ಮದ ಪಾಪ, ಆ ಕರ್ಮ ಕಳ್ಕೊಳ್ಳಿಕ್ಕೆ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ. ಎಷ್ಟೋ ಬಾರಿ ನಾವು ಮಾತಾಡ್ತಾ ಅಂತೀವಿ ನೋಡಿ, ಏನು ಮಾಡಿದ್ದೀನೋ, ಏನು ಕರ್ಮ ಮಾಡಿದ್ದೀನೋ, ಇಲ್ಲಿ ಹುಟ್ಟುಬಿಟ್ಟಿದ್ದೀನಪ್ಪ, ಏನು ಕರ್ಮನೋ, ಏನು ಕತೆ ಅಂತಿರ್ತಿರಲ್ಲ. ಅದೇ ಆ ಕರ್ಮವನ್ನು ಕಳೆದುಕೊಳ್ಳಲಿಕ್ಕಾಗಿ ನಮಗೆ ಹುಟ್ಟು.